ಮೊನ್ನೆ ಅಶೋಕ್ ಅವರು ಮತ್ತು ಬೇರೆ ಬೇರೆ ಮುಖಂಡರೆಲ್ಲ ಹೋಗಿ KSRTCನಲ್ಲಿ BMTC ಬಸ್ ಸ್ಟ್ಯಾಂಡು ಮೆಜೆಸ್ಟಿಕಲ್ಲಿ ಹೋಗಿ ಹೂವು ಕೊಟ್ಬಿಟ್ಟು ನಾವು ಬೆಲೆದೇ ಏರಿಕೆ ಟಿಕೆಟ್ ದರ ಏರಿಸ್ಬಿಟ್ಟಿದ್ದೀವಿ, ಸರ್ಕಾರ ಏರಿಸ್ಬಿಟ್ಟಿದೆ, ಸಿದ್ದರಾಮಯ್ಯನವ್ರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಮಾನ್ಯ ಅಶೋಕ್ ಅವರು ಮತ್ತು ಇನ್ನು ಬೇರೆ ನಾಯಕರೆಲ್ಲ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಥರ ಮಾಡಿದ್ದಾರೆ. ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಗಮನಕ್ಕೂ ಒಂದು ವಿಚಾರ ತರಲೇಬೇಕಾಗುತ್ತೆ. ಮಾನ್ಯ ಅಶೋಕ್ ಅವರು 2008ರಿಂದ 2013ವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. 5 ವರ್ಷ ಕಂಟಿನ್ಯೂಸ್ ಆಗಿ ಮಿನಿಸ್ಟರ್ ಆಗಿದ್ದರು. ಅವರ ಅವಧಿನಲ್ಲಿ 29/8/2008 12% ಜಾಸ್ತಿ ಮಾಡಿದ್ರು. ಆಮೇಲೆ 7/7/9ರಲ್ಲಿ 3.56% ಜಾಸ್ತಿ ಮಾಡಿದ್ರು. ಆಮೇಲೆ 3/3/10ರಲ್ಲಿ 4.76% ಜಾಸ್ತಿ ಮಾಡಿದ್ರು. 23/6/10ರಲ್ಲಿ 3.50% ಜಾಸ್ತಿ ಮಾಡಿದ್ರು. 26/6/11ರಲ್ಲಿ 6.95% ಜಾಸ್ತಿ ಮಾಡಿದ್ರು. 19/12/11ರಲ್ಲಿ 5.1% ಜಾಸ್ತಿ ಮಾಡಿದ್ರು. 30/9/12ರಲ್ಲಿ 12% ಜಾಸ್ತಿ ಮಾಡಿದ್ರು. ಮಾನ್ಯ ಅಶೋಕ್ ಅವರು ಮಂತ್ರಿಗಳಾಗಿದ್ದಾಗ ಒಟ್ಟು ಅವರ ಅವಧಿನಲ್ಲಿ 47.8% ದರ ಏರಿಕೆ ಮಾಡಿದ್ರು 5 ವರ್ಷದಲ್ಲಿ. ಆಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಅದಕ್ಕೆ ಮುಂಚೆ ಯಡಿಯೂರಪ್ಪ ಅವರು ಇದ್ದರು. ಯಡಿಯೂರಪ್ಪ ಅವರು 20 ಜನವರಿ 26ನೇ ತಾರೀಕು 12% ಜಾಸ್ತಿ ಮಾಡಿದ್ರು. ಆಮೇಲೆ ಹಿಂದೆ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ BJP JDS 12% ಜಾಸ್ತಿ ಮಾಡಿದರು. ಒಟ್ಟು 9 ಬಾರಿ BJP JDS ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ 9 ಬಾರಿ ಟಿಕೆಟ್ ದರ ಏರಿಸಿದ್ರು. ನಾನು ಹಿಂದೆ ಒಂದು ಸಲ ಮಾತ್ರ ಟಿಕೆಟ್ ದರ ಏರಿಸಿದ್ದೆ, 17% ಏರಿಸಿದ್ವಿ. ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂತ 2% ಇಳಿಸಿದ್ದೆ, 15%. ಅಷ್ಟು ಬಿಟ್ಟರೆ ನಾವು ಈಗ ಮಾಡಿರ್ತಕ್ಕಂಥದ್ದು. ಈಗಲೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ BJP ಅವರು 5,900 ಕೋಟಿ ಸಾಲ ಜೊತೆಗೆ ಡೀಸೆಲ್ ಬೆಲೆ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ 40-45 ರೂಪಾಯಿ ಆಯಿತು ಡೀಸೆಲ್ಲು. ಇವತ್ತು 90 ರೂಪಾಯಿ ಆಗಿದೆ. ಮತ್ತು ನಮ್ಮ ಸ್ಯಾಲ್ರೀಸು 4 ವರ್ಷಕ್ಕೊಮ್ಮೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನರ ಸ್ಯಾಲ್ರೀಸ್ನ ಜಾಸ್ತಿ ಮಾಡಬೇಕು. ಅದು ಕೂಡ ನಮಗೆ ಹೆಚ್ಚುವರಿಯಾಗಿ 4 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನಾವು ಕೊಡಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಸ್ವಲ್ಪ ದರ ಏರಿಸಿದ್ದೀವಿ. ಆಮೇಲೆ BJP ಅವರ ಏನೋ ಒಂದು ಅಪಪ್ರಚಾರ ಇದೆ, ಶಕ್ತಿಯಿಂದ ಟಿಕೆಟ್ ದರ ಏರಿಸಿದ್ರು ಅಂತ. ಮಾನ್ಯ BJP ಮುಖಂಡರೆ, ಶಕ್ತಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಣ, ಇದುವರೆಗೂ ಕೊಟ್ಟಿರ್ತಕ್ಕಂಥ ಹಣ 8,800 ಕೋಟಿ. ಈ ದರ ಪರಿಷ್ಕರಣೆಯಿಂದ ನಾವು ಬರ್ತಾ ಇರ್ತಕ್ಕಂಥದ್ದು ಕೇವಲ 1,200 ಕೋಟಿ ಅಷ್ಟೇ. ಆದರೆ BJP ಅವರು ಶಕ್ತಿ ಕಾರ್ಯಕ್ರಮದ ನಷ್ಟ ಆಗ್ತಾ ಇದೆ, ಅದಕ್ಕೆ ಟಿಕೆಟ್ ದರ ಏರಿಸ್ತಾ ಇದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡ್ತಾರೆ. ಇಂಥ BJP ಅಂತ ಎಡಬಿಡಂಗಿ ನಾಯಕರನ್ನ ನಾನಂತೂ ರಾಜಕಾರಣದಲ್ಲಿ ಇಷ್ಟು ವರ್ಷ ನಾನಂತೂ ನೋಡಿಲ್ಲ. ಅಂದರೆ ಜನಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಹೇಳಿ ಕೇಳಿ BJP ಅವರು ಮನುವಾದಿಗಳು, ಮಹಿಳಾ ವಿರೋಧಿಗಳು. ಅವ್ರಿಗೆ ಪ್ರಾರಂಭದಿಂದಲೂ ಕೂಡ ಶಕ್ತಿ ಕಾರ್ಯಕ್ರಮ, ಮಹಿಳೆಯರು ಉಚಿತವಾಗಿ ಓಡಾಡುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರ ಕಾಲದಲ್ಲಿ ಅವರು ಇಂಥ ಕಾರ್ಯಕ್ರಮಗಳೇ ಕೊಡಲಿಲ್ಲ. ಈಗ ಅವರು ಈ ಶಕ್ತಿ ಕಾರ್ಯಕ್ರಮವನ್ನು ನಮ್ಮ ತಂದಿದ್ದು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಏನಾದರೂ ಮಾಡಿ ಈ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು, ಅಥವಾ ಈ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಬೇಕು ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಮತ್ತು ಅವರ ಅಪಪ್ರಚಾರ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಿದೆ. BJPಯ ಒಂದು ನಡವಳಿಕೆ ಮತ್ತು ಅವರ ಮಹಿಳಾ ವಿರೋಧಿತನ. ಮುಂದಕ್ಕೆ ಚುನಾವಣೆಗಳಲ್ಲಿ ಖಂಡಿತ ಇವರಿಗೆ ಮಹಿಳೆಯರು ಯಾರೂ ಕೂಡ ವೋಟ್ ಹಾಕೋದಿಲ್ಲ.